ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮೋದಿಯ ಹಾದಿ ಗಡ್ಕರಿ ಹೆದ್ದಾರಿ. ಕಳೆದ 11 ವರ್ಷಗಳಿಂದ ಭಾರತದ ಅಭಿವೃದ್ಧಿಯ ಪಥವನ್ನೇ ಬದಲಿಸಿದ, ಅಭಿವೃದ್ಧಿಯ ವೇಗವನ್ನು ಬದಲಿಸಿದ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಅತಿ ಮುಖ್ಯ ಸಾಧನೆ ಅಂದ್ರೆ ಕಣ್ಣಿಗೆ ಗೋಚರವಾಗುವಂತಹ ಸಾಧನೆಗಳು ಅಂತಂದ್ರೆ ಜಾಗತಿಕ ಗುಣಮಟ್ಟದ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು. ಅದು ಎಕ್ಸ್ಪ್ರೆಸ್ ಹೈವೇ ಇರ್ಬೋದು ಅಥವಾ ಇನ್ನಿತರ 6 ಲೇನ್ ಅಥವಾ 8 ಲೇನ್ ಹೆದ್ದಾರಿಗಳಿರ್ಬೋದು. ಭಾರತದ ಅತ್ಯಂತ ನಿರ್ಲಕ್ಷಿತ ರಾಜ್ಯಗಳಲ್ಲೂ ಕೂಡ, ಅದು ಈಶಾನ್ಯ ಪ್ರಾಂತದ 7 ರಾಜ್ಯಗಳಲ್ಲಿ ಸೇರಿಬಿಟ್ಟು ಉಳಿದಂತೆ ಪರ್ವತ ಶ್ರೇಣಿಗಳಿರೋ ರಾಜ್ಯಗಳಲ್ಲೂ ಕೂಡ ಎಲ್ಲೂ ಅಲ್ಲಿ ಬಿಜೆಪಿಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಯಾವುದೇ ಪಕ್ಷ ಭೇದವೆಣಿಸದೆ, ಯಾವುದೇ ಪ್ರಾದೇಶಿಕ ತಾರತಮ್ಯ ತೋರದೇನೆ ಏಕ ಪ್ರಕಾರವಾಗಿ ಇಡೀ ರಾಷ್ಟ್ರಾದ್ಯಂತ ಈ ಹೆದ್ದಾರಿ ಜಾಲವನ್ನು ನಿರ್ಮಿಸೋದ್ರಲ್ಲಿ ಮೋದಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಈ ರಾಷ್ಟ್ರದ ಜನ ಅರ್ಥ ಮಾಡ್ಕೊಳ್ಬಲ್ರು. ಕರ್ನಾಟಕದಲ್ಲಷ್ಟೇ 2014ರಲ್ಲಿ ಮೋದಿ ಪ್ರಧಾನಮಂತ್ರಿ ಆದಾಗ ಇಲ್ಲಿ ತಾನೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ ಆಗಿತ್ತು. ಹೌದು, ಇಲ್ಲಿ ಬಿಜೆಪಿ ವಿರೋಧಿ ಸರ್ಕಾರವೇ ಇತ್ತು. ಬರೀ ಕಾಂಗ್ರೆಸ್ ಸರ್ಕಾರವಲ್ಲ, ಮೋದಿಯನ್ನ ಬಿಜೆಪಿಯನ್ನ ದಿನನಿತ್ಯ ಹೀನಾಮಾನವಾಗಿ ನಿಂದಿಸುವ, ಅವಹೇಳನ ಮಾಡುವ, ಲೇವಡಿ ಮಾಡುವ, ಗೇಲಿ ಮಾಡುವಂತಹ ಪಕ್ಷದ ಸರ್ಕಾರ ಇದ್ರೂ ಕೂಡ ಕರ್ನಾಟಕವನ್ನ ನಿರ್ಲಕ್ಷಿಸಲಿಲ್ಲ. ನಿನ್ನೆ ಮೈಸೂರಿನಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾಸಂಗಿಕವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಎಕ್ಸ್ಪ್ರೆಸ್ ಹೈವೇ ಬಗ್ಗೆ ಮಾತಾಡಿದ್ದಾರೆ. ಈ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದು ಯಾರು ಗೊತ್ತಾ? ನಾನು ಮತ್ತು HC ಮಹದೇವಪ್ಪ. ನಾವೇ ಇದನ್ನ ಹಿಂದೆ UPA ಸರ್ಕಾರವಿದ್ದಾಗ ಭೂ ಸಾರಿಗೆ ಸಚಿವರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರ ಮೂಲಕ ಅದಕ್ಕೆ ಮಂಜೂರಾತಿ ಪಡ್ಕೊಂಡಿದ್ವಿ. ನಮ್ಮ ಹಿಂದಿನ ಅಧಿಕಾರಾವಧಿಯಲ್ಲೇನೆ ಅದಕ್ಕೆ ಚಾಲನೆ ನೀಡಿತು. ಆದ್ರೆ ಇವತ್ತು ಕ್ರೆಡಿಟ್ ಯಾರೋ ತಗೊಳ್ತಾ ಇದ್ದಾರೆ. ಅವ್ರ ಹೆಸರು ಹೇಳಕ್ಕೂ ನನಗೆ ಇಷ್ಟ ಇಲ್ಲ ಅಂತ. ಏಕ್ದಮ್ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ಕುರಿತಂತೆ ಅದಕ್ಕೆ ಕಾರಣೀಭೂತರಾದವರು ತಾವು ಮತ್ತು ಆವತ್ತಿನ ತಮ್ಮ PWD ಸಚಿವ HC ಮಹದೇವಪ್ಪ ಅಂತ ಹೇಳ್ಕೊಂಡಿದ್ ಕೇಳಿ ನಗು ಬರುತ್ತೆ. ಅವ್ರ ಬಗ್ಗೆ ಮರುಕ ಹುಟ್ಟುತ್ತೆ. ಯಾಕಂದ್ರೆ ಇವತ್ತು ಅವರು ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ತಮ್ಮ ಸಾಧನೆಗಳ ಪೈಕಿ 2018ರಿಂದ ಕಾಮಗಾರಿ ಶುರು ಮಾಡಿ 2003ರಲ್ಲಿ ಲೋಕಾರ್ಪಣೆಯಾದ ಈ ಬೆಂಗಳೂರು ಮೈಸೂರು ಹೆದ್ದಾರಿಯ ಬಗ್ಗೆ ಅದನ್ನು ಕೂಡ ತಮ್ಮ ಸಾಧನೆ ಅಂತ ಇವತ್ತು ಬಹುಶಃ ಬಿತ್ತರಿಸಬಹುದು. ತಮ್ಮ ಸಂಭ್ರಮಾಚರಣೆಯಲ್ಲಿ ಅದನ್ನು ಕೂಡ ತಮ್ಮ ಸಾಧನೆ ಅಂತ ಹೇಳ್ಕೊಳ್ಬಹುದು. ಈ ರಾಷ್ಟ್ರದ ಜನತೆ ಅರ್ತಿದ್ದಾರೆ. ಮೋದಿ ಅವರು 11 ವರ್ಷಗಳಿಂದ ಅಧಿಕಾರಕ್ಕೆ ಬಂದಾಗ್ಲೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ತಮ್ಮ ಧೋರಣೆ ಏನು ಅಂತ, ಈ ದೇಶದ ಅಭಿವೃದ್ಧಿ ಪ್ರಕ್ರಿಯೆಗೆ ತಮ್ಮ ದೃಷ್ಟಿಕೋನ ಏನು ಅನ್ನೋದನ್ನ ಆವತ್ತೇ ಸ್ಪಷ್ಟಪಡಿಸಿದ್ರು. ತಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರಲಿ, ತಮ್ಮ ಪಕ್ಷದ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಇರದಿದ್ದಂತ ರಾಜ್ಯದಲ್ಲೂ ಕೂಡ, ತಮಿಳುನಾಡಂತ ರಾಜ್ಯವನ್ನು ಕೂಡ ಅವ್ರು ನಿರ್ಲಕ್ಷಿಸಲಿಲ್ಲ. ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ ಅದು 21ನೇ ಶತಮಾನದ ಎಂಜಿನಿಯರಿಂಗ್ ಪವಾಡಗಳಲ್ಲೊಂದು. ಅದಕ್ಕೆ ಭೂಮಿ ಪೂಜೆ ನಡೆದಿತ್ತು. ಅದಕ್ಕೆ ಶಿಲಾನ್ಯಾಸ ಆಗಿದ್ದು 2018ರಲ್ಲಿ. 2018ರಲ್ಲಿ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರ, ಅವರ ಅಧಿಕಾರಾವಧಿ ತೀರ್ತಾ ಬಂದಿತ್ತು. ಇದೇನು ಮುಕ್ತಾಯದ ಹಂತದಲ್ಲಿತ್ತು. ಮತ್ತೆ ಅಸೆಂಬ್ಲಿ ಚುನಾವಣೆ ಘೋಷಣೆ ಆಗೋದಿತ್ತು. ಅಂತ ಸಂದರ್ಭದಲ್ಲಿ ಕುಂಬಳಗೋಡ್ ಹತ್ತಿರ ಅಂದ್ರೆ ಆ ನೈಸ್ ರಸ್ತೆಯ ಪಕ್ಕದಿಂದ ಶುರುವಾಗುವ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಭೂಮಿ ಪೂಜೆ ನಿಗದಿ ಆಗಿತ್ತು. ಅವತ್ತು ಕೇಂದ್ರ ಭೂ ಸಾರಿಗೆ ಸಚಿವರಾಗಿದ್ದ ನಿತಿನ್ ಗಡ್ಕರಿ ಅವರು ನಿಗದಿತ ಸಮಯಕ್ಕಿಂತ 15 ನಿಮಿಷ ಮುಂಚೆನೆ ಬಂದಲ್ಲಿ ಹಾಜರಾದ್ರು. ಆದ್ರೆ ಅತಿಥೇಯ ರಾಜ್ಯವಾದ ಕರ್ನಾಟಕದ ಲೋಕೋಪಯೋಗಿ ಸಚಿವ ಮಹದೇವಪ್ಪನವರು ಮುಹೂರ್ತ ಮುಗಿದ ಮೇಲೆ ಕೂಡ ಬೇಗ ಬರ್ಲಿಲ್ಲ. ತಡವಾಗಿ ಬಂದು ಸಾರಿ 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 ಸರ್ ಅಂತ ಹೇಳ್ತಾ ಬಂದ್ರು. ಅಷ್ಟರೊಳಗಾಗ್ಲೆ ನಿತಿನ್ ಗಡ್ಕರಿ ಅವರು ಅಲ್ಲಿ ಹತ್ರವೇ ಇದ್ದ ಕದಂಬ ರೆಸ್ಟೋರೆಂಟ್ ಅನ್ನೋ ಹೋಟ್ಲ್ಗೆ ಹೋಗ್ಬಿಟ್ಟು ಬೆಳಗಿನ ಉಪಹಾರ ಸೇವಿಸ್ತಾ ಅಲ್ಲಿ ಉಪಸ್ಥಿತರಿದ್ದ ತಜ್ಞರ ಜೊತೆಗೆ ಈ ಯೋಜನೆಯ ಸಮಗ್ರ ಸಿದ್ಧತೆಯ ಬಗ್ಗೆ ಪೂರ್ವಭಾವಿ ಸಮಾಲೋಚನೆ ಸಭೆಯನ್ನು ಮುಗಿಸ್ಬಿಟ್ಟಿದ್ರು. ಭೂಮಿ ಪೂಜೆ ಮುಹೂರ್ತಕ್ಕೂ ತಡವಾಗಿ ಬಂದ್ರು ನಮ್ಮ PWD ಸಚಿವರು. ಅದಾದ ನಂತರ ಕಾಮಗಾರಿ ಶುರುವಾಯಿತು. ಅಷ್ಟೊತ್ತಿಗೆ ಅಸೆಂಬ್ಲಿ ಚುನಾವಣೆಗೆ ಮುಗಿದು ಆವತ್ತಿನ ಸಿದ್ದರಾಮಯ್ಯ ಸರ್ಕಾರ ಪತನವಾಯಿತು. ಇಲ್ಲಿ ಮತ್ತೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು.
ಮತ್ತೆ ಉಳಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ಕೊಂಡೆ ಸರ್ಕಾರದಿಂದ ಹೊರಗಿದ್ರು. ಆ ಸರ್ಕಾರದ ಕತೆ ಏನಾಯ್ತು, ಅದು ಯಾಕೆ ಪತನವಾಯಿತು ಅನ್ನೋ ಆ ವಿಚಾರ ಬೇರೆ. ಆದ್ರೆ ಈ ಅವಧಿಯಲ್ಲೇನೆ ಮತ್ತಷ್ಟು ಸ್ಥಿತ್ಯಂತರಗಳಾದವು, ರಾಜಕೀಯ ಪರಿವರ್ತನೆಗಳಾದವು. ಒಂದೇ ವರ್ಷದಲ್ಲಿ, ಅಂದ್ರೆ ಲೋಕಸಭಾ 2019 ಲೋಕಸಭಾ ಚುನಾವಣೆ ಫಲಿತಾಂಶ ಬರ್ತಿದ್ದ ಹಾಗೇನೆ ಇಲ್ಲಿ ಕಾಂಗ್ರೆಸ್ಸು ಧೂಳಿಪಟವಾಗಿತ್ತು. ಜೆಡಿ ಭಾರತೀಯ ಜನತಾ ಪಕ್ಷಕ್ಕೆ 28 ಪೈಕಿ 25 ಪ್ಲಸ್ ಮಂಡ್ಯದ ಪಕ್ಷೇತರ ಒಟ್ಟು 26 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿತ್ತು, ಸೋಲಾಗಿತ್ತು. ಆ ಪ್ರಚಂಡ ಗೆಲುವಿನ ನಂತರ ಮತ್ತೆ ಮೋದಿಯವರ ಸರ್ಕಾರವೇ ಅಧಿಕಾರಕ್ಕೆ ಬಂದಿತ್ತು. ಆ ಅವಧಿಯಲ್ಲೇ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾಮಗಾರಿಗೆ ತೀವ್ರ ವೇಗದ ಚಾಲನೆ ಸಿಕ್ತು. ಗಡ್ಕರಿ ಅವರೇ ತಮ್ಮ ಕ್ರಿಯಾಶೀಲತೆ, ವ್ಯವಹಾರ ಕುಶಲತೆ ಮತ್ತು ಅಪಾರವಾದ ತಾಂತ್ರಿಕ ತಿಳುವಳಿಕೆಯ ಮೂಲಕ ಈ 117 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ಹೈವೇಯನ್ನ ನಿಗದಿತ ಅವಧಿಯಲ್ಲೇ ಮಾಡಿ ಮುಗಿಸ್ಬಿಟ್ರು. ಪ್ರತಿ ಸಾರಿ ಒಂದು ಹೊಸ ರಾಷ್ಟ್ರೀಯ ಯೋಜನೆಗೆ ಶಿಲಾನ್ಯಾಸ ಮಾಡಿದಾಗ್ಲೆಲ್ಲ ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ನಿತಿನ್ ಗಡ್ಕರಿ ಅವರಾಗ್ಲಿ ಹೇಳೋದು ಒಂದೇ, ಇವತ್ತು ನಾವು ಶಿಲಾನ್ಯಾಸ ಮಾಡಿದ್ದೇವೆ, ಇದರ ಲೋಕಾರ್ಪಣೆಯನ್ನು ಕೂಡ ನಾವೇ ಮಾಡ್ತೇವೆ, ಫೌಂಡೇಶನ್ ಸ್ಟೋನ್ ನಿಂದ ಇನಾಗ್ರೇಷನ್ ವರೆಗೂ ನಾವೇ ಮಾಡ್ತೀವಿ ಅನ್ನೋದು ಗಟ್ಟಿ ಸಂಕಲ್ಪ ಅವರಲ್ಲಿತ್ತು. 2018ರಲ್ಲಿ ಭೂಮಿ ಪೂಜೆ ಮಾಡಿದ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅದು ರಾಷ್ಟ್ರೀಯ ಹೆದ್ದಾರಿ ನಂಬರ್ 275, ನ್ಯಾಷನಲ್ ಹೈವೇ ನಂಬರ್ 275. ಇದು ಬೆಂಗಳೂರು ಮಂಗಳೂರು ಎಕನಾಮಿಕ್ ಕಾರಿಡಾರ್ನ ಒಂದು ಭಾಗ. ಈ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಕಾರ್ಯ 2018ರಲ್ಲಿ ಶುರುವಾಗಿತ್ತು. ಲೋಕಾರ್ಪಣೆಗೆ ಮತ್ತೆ ನಿತಿನ್ ಗಡ್ಕರಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬಂದ್ರು. ಅದಕ್ಕೂ ಆ ಲೋಕಾರ್ಪಣೆ ಆಗೋಕ್ಕಿಂತ ಮುಂಚೆ ಹಲವಾರು ದೋಷಗಳಿವೆ. ಆ ವರ್ಷ ಕೂಡ ಇದೇ ಈ 2025 ಹಾಗೆ ಅತಿ ಮಳೆ ಆದ್ರಿಂದ ಕೆಲವು ಅನಾಹುತಗಳು ಸಂಭವಿಸಿದ್ವು. ಅಲ್ಲಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಎಕ್ಸ್ಪ್ರೆಸ್ ಹೈವೇ ಸಾಗಿ ಹೋಗುವ ಮಾರ್ಗದಲ್ಲಿದ್ದ ಚನ್ನಪಟ್ಟಣ, ಮದ್ದೂರು ಮುಂತಾದ ಕಡೆ ಹಲವು ದೋಷಗಳಿದ್ವು, ನಿರ್ಮಾಣ ಕಾರ್ಯಗಳಲ್ಲೇ ದೋಷಗಳಾಗಿದ್ವು. ಈ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇರೋ ಹಾಗೇನೆ ನಿಮಗೆ ನೆನಪಿರ್ಲಿ, ಅವತ್ತೊಂದ್ ದಿನ ಸ್ವತಃ ನಿತಿನ್ ಗಡ್ಕರಿ ಅವರೇ ತುರ್ತಾಗಿ ಒಂದು ಹೆಲಿಕಾಪ್ಟರ್ಲೆ ಧಾವಿಸಿ ಬಂದ್ಬಿಟ್ಟು ಮದ್ದೂರು ಸಮೀಪ ಎಕ್ಸ್ಪ್ರೆಸ್ ಹೈವೇ ಮೇಲೆನೆ ಲ್ಯಾಂಡ್ ಮಾಡಿ ತಮ್ಮ ಹೆಲಿಕಾಪ್ಟರ್ ಇಳಿಸ್ಬಿಟ್ಟು ಅಲ್ಲಿಂದ ಪ್ರತ್ಯೇಕ ವಾಹನದಲ್ಲಿ ಸುಮಾರು 25 ಕಿಲೋಮೀಟರ್ ಆಚೆ ಈಚೆ ಓಡಾಡ್ಬಿಟ್ಟು ಅಲ್ಲಿನ ತಾಂತ್ರಿಕ ದೋಷಗಳನ್ನ ಪತ್ತೆ ಮಾಡಿದ್ರು. ಅವುಗಳನ್ನ ಶರವೇಗದಲ್ಲೇ ಸರಿಪಡಿಸುವ ಕೆಲಸವನ್ನು ಕೂಡ ಮಾಡಿ ಮುಗಿಸಿದ್ರು. 2023ರಲ್ಲಿ ಅದರ ಲೋಕಾರ್ಪಣೆ ಆದಾಗ ಸಿದ್ದರಾಮಯ್ಯನವರು ಇನ್ನೂ ಅಧಿಕಾರಕ್ಕೆ ಬರಬೇಕಾಗಿತ್ತು. ಅದು ಸಿದ್ದರಾಮಯ್ಯನವರೇ ಸ್ವತಃ ಅವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಮರಳಿದ್ರು. ಅವತ್ತಿನ ಸಮಾರಂಭದಲ್ಲಿ ಅವರೆಲ್ಲ ಪಾಲ್ಗೊಂಡಿದ್ರು. ಅವ್ರು ದಯವಿಟ್ಟು ಅವ್ರ ಆತ್ಮಸಾಕ್ಷಿ ಹೇಳಬೇಕು, ಇದಕ್ಕೆ ತಮ್ಮ ಕೊಡುಗೆ ಏನಿತ್ತು. ತಾವು ಇರ್ಲಿ ಬಿಡ್ಲಿ, ಇಲ್ಲಿ ಯಾವ ಪಕ್ಷದ ಸರ್ಕಾರ ಇರುತ್ತೋ ಇಲ್ವೋ, ನಿತಿನ್ ಗಡ್ಕರಿ ಅವರು ಮಾತ್ರ ಒಬ್ಬ ಕರ್ಮಯೋಗಿ ತರ ಇಡೀ ರಾಷ್ಟ್ರಾದ್ಯಂತ ತಮ್ಮ ಉದ್ದೇಶಿತ ಕನಸಿನ ಎಲ್ಲ ಹೆದ್ದಾರಿಗಳನ್ನ, ಜಾಗತಿಕ ಗುಣಮಟ್ಟದ ಹೆದ್ದಾರಿಗಳನ್ನ ಇದೇ ರೀತಿ ಲೋಕಾರ್ಪಣೆ ಮಾಡ್ತಾ ಬಂದಿದ್ದಾರೆ. ಈ 117 ಕಿಲೋಮೀಟರ್ ಉದ್ದದ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಂತರ ಪವಾಡ ಸದೃಶ ರೀತಿಯಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣದ ಸಮಯ ಮೊದಲು ಕನಿಷ್ಠ 3 ಗಂಟೆ ಆಗ್ತಾ ಇದ್ದಿತ್ತು, 90 ನಿಮಿಷಕ್ಕೆ ಇಳಿತು. 1.5 ಗಂಟೆಯಲ್ಲೇನೆ ತಾವು ಮೈಸೂರು ಕಣ್ ತೆರೆಯೋದ್ರೊಳಗಾಗಿ ತಾವು ಮೈಸೂರು ತಲುಪಿರ್ತೀರಿ. ಇದು ಒಂದೇ ಅಲ್ಲ, ಇದರ ನಂತರ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಕರ್ನಾಟಕಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ, ಅದು ಬೆಂಗಳೂರಿನ ಆಸ್ಪಾಸಲ್ಲೇ ಹಾದು ಹೋಗೋ ಮತ್ತೊಂದು ಬೃಹತ್ ಕಾಮಗಾರಿಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಗಡ್ಕರಿ ಅವರು. ಮುಂಬೈ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ, ಅದು ಕೂಡ 6 ಲೇನ್ ಹೈವೇ, 6 ಸಾಲುಗಳಿರುವ ಅದು ಹೆದ್ದಾರಿ. ಅದು ತುಮಕೂರಿನಿಂದ ಡಾಬಸ್ಪೇಟೆ ಮೂಲಕ ನಂದಿ ಗ್ರಾಮದ ಬಳಿ ಬಂದು ಅಲ್ಲಿಂದ ಹೊಸಕೋಟೆ ಮಾರ್ಗವಾಗಿ ಮದ್ರಾಸ್ ತಲುಪೋ ಹೊಸ ಒಂದು ಅತ್ಯಂತ ಕನಸಿನ ಯೋಜನೆ. ಅಲ್ಲೂ ಕೂಡ ಅಷ್ಟೇ ನಿತಿನ್ ಗಡ್ಕರಿ ಅವರು ಹೇಳೋದು, ಬೆಂಗಳೂರು ಮೈಸೂರು ರಸ್ತೆ ಸಂಚಾರದ ಸಮಯವನ್ನ ಈಗ 4-4.25 ಗಂಟೆ 4.25 ಗಂಟೆ ಆಗ್ತಾ ಇದ್ದಿತ್ತು, ಅದು ಕೇವಲ 3 ಗಂಟೆ ಇಳಿಯುತ್ತೆ. ಕೇವಲ 3 ಗಂಟೆಯಲ್ಲಿ ಬೆಂಗಳೂರಿನಿಂದ ಚೆನ್ನೈ ತಲುಪುವ ಒಂದು ಅನುಕೂಲವನ್ನು ಕಲ್ಪಿಸ್ತಾ ಇದೆ. ಅದಷ್ಟೇ ಅಲ್ಲ, ಈ ಹೆದ್ದಾರಿಯಿಂದಾಗಿ, ಈ ನಿರ್ಮಾಣ ಹಂತದಲ್ಲಿರೋ ಹೆದ್ದಾರಿಯಿಂದಾಗಿ ಬೆಂಗಳೂರಿನಲ್ಲಿ ಕೂಡ ಬೆಂಗಳೂರಿನ ಮೂಲಕ ಸಾಗಿ ಹೋಗ್ತಾ ಇದ್ದ ಟ್ರಕ್ ಮತ್ತಿತರ ಭಾರಿ ವಾಹನಗಳ ಸಂಚಾರ ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ಸಂಚಾರದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಪ್ರಯಾಣದ ಸಮಯ ಕೂಡ ಸುಮಾರು 2.5 ಗಂಟೆಗಳ ಕಾಲ ಕಡಿಮೆ ಆಗುತ್ತೆ. ಈ ರೀತಿ
ಬಹುರೂಪಿ ಅನುಕೂಲಗಳಿರುವಂತಹ ಹೆದ್ದಾರಿ ನಿರ್ಮಾಣದಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಅತ್ಯಂತ ಕ್ರಿಯಾಶೀಲ ಸಹೋದ್ಯೋಗಿ ನಿತಿನ್ ಗಡ್ಕರಿ ಅವರು ಈಗಾಗಲೇ ತಮ್ಮ ಸಾಮರ್ಥ್ಯ ಏನಂತೂ ಸಾಬೀತು ಮಾಡಿರುವಾಗ ಅದ್ಯಾಕೆ ಸಿದ್ದರಾಮಯ್ಯನವ್ರಿಗೆ ಈ ಹಪಾಹಪಿ ಬಂತು ಮೈಸೂರಿನಲ್ಲಿ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಮಾಡಿತ್ತು ನಾನು ಮತ್ತು ಮಹದೇವಪ್ಪ. ಇರ್ಲಿ, ಅವ್ರು ಈ ರೀತಿ ಹೇಳ್ತಾನೆ ಇರ್ಲಿ, ಅವರ ಆತ್ಮಸಾಕ್ಷಿ ಹೇಳ್ಬೇಕು ಯಾರು ಇದನ್ನ ಮಾಡಿಸಿದ್ದು ಅಂತ. ನಿತಿನ್ ಗಡ್ಕರಿ ಅವರ ಪ್ರತಿಭೆಯ ಸಾಮರ್ಥ್ಯವನ್ನ ಇವತ್ತಲ್ಲ, ಈಗ 25 ವರ್ಷಗಳಿಂದ ಆವತ್ತು NDA ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ದ ಅಟಲ್ ಬಿಹಾರ್ ವಾಜಪೇಯಿ ಅವರೇ ಗುರುತಿಸಿದ್ರು. ಯಾಕಂದ್ರೆ ಗಡ್ಕರಿ ಆವತ್ತಿನ ಶಿವಸೇನೆ ಮತ್ತು ಭಾಜಪ ಮೈತ್ರಿ ಸರ್ಕಾರ ಇತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ. ಅಲ್ಲಿ ಲೋಕೋಪಯೋಗಿ ಸಚಿವರಾಗಿ ಶೇಕಡ 95ರಷ್ಟು ಸಣ್ಣ ಪುಟ್ಟ ಪಟ್ಟಣಗಳು ಮತ್ತು ನಗರಗಳನ್ನ ಸಂಪರ್ಕಿಸುವ ಅತ್ಯುತ್ತಮ ದರ್ಜೆಯ ರಸ್ತೆ ನಿರ್ಮಾಣ, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿ ತೋರಿಸಿದ್ರು. ಹಲವಾರು ಎಕ್ಸ್ಪ್ರೆಸ್ ಹೈವೇಗಳ ನಿರ್ಮಾಣ ಕೂಡ ಆಗಿತ್ತು ಮಹಾರಾಷ್ಟ್ರದಲ್ಲಿ. ಕ್ರಿಯಾಶೀಲತೆಯನ್ನು ಗಮನಿಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರನ್ನ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆ ಯೋಜನೆಯ ರಾಷ್ಟ್ರೀಯ ಮಟ್ಟದ ನಿರ್ದೇಶಕರನ್ನಾಗಿ ನೇಮಿಸಿದ್ರು. ಆ ಕನಸು ಇವತ್ತಿಗೂ ಮುಂದುವರಿತಾ ಬಂದಿದೆ. ಒಂದ್ ಕಡೆ ಗ್ರಾಮ್ ಸಡಕ್ ಯೋಜನೆ, ಮತ್ತೊಂದ್ ಕಡೆ ಈ ಹೆದ್ದಾರಿ ಯೋಜನೆ. ಇವುಗಳ ಕಾರಣೀಭೂತರು ಯಾರು ಅಂತ ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ. ಸ್ವತಃ ಮಹದೇವಪ್ಪನವರೇ ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಒಮ್ಮೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯ ಶಂಕುಸ್ಥಾಪನೆ ಅಥವಾ ಲೋಕಾರ್ಪಣೆ ಆಗೋ ಸಂದರ್ಭದಲ್ಲಿ ಮುಕ್ತ ಕಂಠದಿಂದ ನಿತಿನ್ ಗಡ್ಕರಿ ಅವ್ರನ್ನ ಹೊಗಳಿದ್ರು. ಅವರು ಯಾವುದೇ ರಾಜಕೀಯ ಪೂರ್ವಾಗ್ರಹವಿಲ್ಲದೇನೆ, ಪ್ರಾದೇಶಿಕ ತಾರತಮ್ಯ ಮಾಡಿದ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷಪಾತ ಮಾಡದೇನೆ ಧಾರಾಳವಾಗಿ ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ನೆರವು ನೀಡಿದ್ದಾರೆ ಅಂತಂದ್ರೆ, ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಇರುವಂತಹ ರಾಜ್ಯ ಅನ್ನೋ ಹೆಗ್ಗಳಿಕೆ ಪಡ್ಕೊಳ್ಳುತ್ತೆ. ಸುಮಾರು 13,000 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿ ಇರುವಂತಹ ರಾಜ್ಯ ಅನ್ನೋ ಹೆಗ್ಗಳಿಕೆ ಪಡೆಯುತ್ತೆ ಅಂತ ಸ್ವತಃ ಮಹದೇವಪ್ಪನವರೇ ಹೇಳಿದ್ರು. ಮೋದಿ ಅವರ ಹಾದಿ, ಗಡ್ಕರಿ ಅವರ ಹೆದ್ದಾರಿ ಅಂತಂದ್ರೆ ಮೋದಿ ಅವರ ವಿಷನ್ ಅನುಸಾರವಾಗಿ ಇಡೀ ರಾಷ್ಟ್ರಾದ್ಯಂತ ಈ ಸಂಪರ್ಕ ಜಾಲವನ್ನು ನಿರ್ಮಿಸ್ತಾ ಹೋಗಿದ್ದಾರೆ ನಿತಿನ್ ಗಡ್ಕರಿ ಅವರು. ಈ ಜಮ್ಮು ಕಾಶ್ಮೀರದಂತ ಪರ್ವತ ಶ್ರೇಣಿ ಇರುವಂತಹ ರಾಜ್ಯದಲ್ಲೂ ಕೂಡ ಕಡಿಮೆ ರಸ್ತೆ ಮಾರ್ಗಗಳನ್ನು ಈಗಾಗಲೇ ಇದೇ ರೀತಿ ಶಿಲಾನ್ಯಾಸದಿಂದ ಲೋಕಾರ್ಪಣೆವರೆಗೂ ಕೂಡ ಮಾಡಿ ತೋರಿಸುತ್ತಾರೆ ನಿತಿನ್ ಗಡ್ಕರಿ. ಹೀಗಿರುವಾಗ ಅಭಿವೃದ್ಧಿ ನಿರ್ಮಾಣ ಕಾರ್ಯಗಳ ವಿಚಾರದಲ್ಲಿ ಯಾರು ಕೂಡ ಪಕ್ಷ ರಾಜಕಾರಣ ಮಾಡಬಾರದು, ಪಕ್ಷಪಾತ ಪೂರಿತ ಒಂದು ಹುಸಿ ಕ್ರೆಡಿಟ್ ತೆಗೆದುಕೊಳ್ಳೋ ಕೆಲಸ ಮಾಡಬಾರದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮತ್ತು ಮಹದೇವಪ್ಪನವ್ರಿಗೂ ನೆನಪಿಸ್ತಾ ಇವತ್ತಿನ ಅವರ ಸಾಧನಾ ಸಮಾವೇಶಕ್ಕೆ ಶುಭ ಕೋರ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.